ವಾಕ್ಯವನ್ನೆಲ್ಲ ಓದಿಂ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನಯಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ನೋಡ್ಮಾನ ಮುಳಗಿಸುವ ಸುಜನಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾಗಿ ಸುತ್ತರನ್ನಾಗಿ ಗೈದ ಶ್ರೀ ಗಣೇಶಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ನೋಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೃಂಗರ್ಜನೆ ಬಾಳ ಕೇಳಿದ ಬಳಿಕ ಭೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಗುರುವೇ ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧಿ ಎನ್ನುವ ಗ್ರಂಥದ 5ನೆಯ ಸಂಧಿ 17ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಹೀಗೆ ಜ್ಞಾನಿ ಯಾವಾಗಲೂ ತನ್ನ ಸ್ವರೂಪ ಸಾಕ್ಷಿ ಅನುಭವವನ್ನು ಮಾಡಿಕೊಂಡು ತನ್ನ ಸಚ್ಚಿದಾನಂದ ಸ್ವರೂಪಭೂತವಾದ ನಿಜಮೋಕ್ಷವನ್ನು ಹೊಂದಿ ಉಕ್ತ ಪ್ರಕಾರ ಪ್ರಾರಬ್ಧ ಅನುಸಾರವಾಗಿ ಇಚ್ಛಾ ಅನಿಚ್ಛಾ ಪರೇಚ್ಛಾ ಈ ರೀತಿಯಿಂದ ಪ್ರಾರಬ್ಧ ಕರ್ಮಗಳನ್ನು ಉಂಡು ಮುಗಿಸಿ ಭೋಗಿಸಿ ಸದಾಕಾಲ ಆನಂದವಾಗಿ ಇರುವನು ಅನ್ನುವ ಮಾತನ್ನು ಹಿಂದೆ ಎಲ್ಲ ವಿಚಾರ ಮಾಡಿ
ಈ ಮುಂದಿನ 17ನೆಯ ಸೂತ್ರದಲ್ಲಿ ಮಹಾತ್ಮರು ಏನು ಹೇಳ್ತಾರಂದ್ರೆ, ಮಗಳೇ ಸತ್ತ ಆವರಣದಳು ಒಂದಿ ಜೀವಾತ್ಮನಿಗೆ ಯಮಾದಿಗಳು ಮುಕ್ತಿಯ ನೀಗು ಅಂತ ಪ್ರಾರಂಭವನ್ನು ಮಾಡಿದರು. ಇಷ್ಟೆಲ್ಲ ಕೇಳಿದ ನಂತರದಲ್ಲಿ ಏನು ಮಾಡಬೇಕು, ಏನು ಕೇಳಬೇಕು ಅಂತಂದ್ರೆ, ಈ ಹಿಂದೆ ಹೇಳಿದಂಥ ಯಮನಿಯಮಾದಿಗಳು ಏನು ಹೇಳ್ಯಾರಲ್ಲ, ಅವುಗಳಿಂದ ಸಪ್ತ ಆವರಣಗಳಲ್ಲಿ ಕೂಡಿಕೊಂಡ ಜೀವನಿಗೆ ಆವರಣ ಅಂದ್ರೆ ಆಚ್ಛಾದನ, ಅದರ ಒಳಗೆ ಇದ್ದನು ಕೂಡ ಮುಕ್ತಿಯನ್ನ ಪಡಿಬಹುದು ಅಂದರು. ಆ ಕಾರಣದಿಂದ ಶಾಸ್ತ್ರದ ವಿಚಾರವನ್ನು ಮಾಡಿದಾಗ, ಸೂಕ್ಷ್ಮ ವಿಚಾರವನ್ನು ಮಾಡಿದಾಗ, ಆವರಣ ಒಳಗಾದೋ ಹೊರಗಾದೋ, ಆವರಣ ಒಳಗಾವ, ಸಪ್ತ ಆವರಣದ ಒಳಗ ಜೀವಾನ. ಈ ಹೊರಗಡೆ ಯಾವುದೇ ಒಂದು ನೇಮದಿಂದ ಬಾಹ್ಯ ಕರ್ಮಗಳಿಂದ ಮೋಕ್ಷ ಪಡಿಬೇಕಾಗಿದ್ರೆ ಅವನಿಗೆ ಹೊರಗಡೆ ದುಃಖ ಆಗಿಲ್ಲ ತಮ್ಮ, ಒಳಗಾಗ್ಯದ ದುಃಖ. ಅದಕ್ಕೆ ಒಳಗಡೆ ಇದ್ದು, ಈ ಆವರಣದ ಒಳಗೆ ಇದ್ದು ಆ ಆವರಣಗಳನ್ನು ಛೇದಿಸಿ ಮುಕ್ತಿ ಪಡಿಬೇಕಂದ್ರೆ ಯಮ ನಿಯಮಾದಿಗಳನ್ನು ಒಳಗನೆ ಸಾಧನೆ ಮಾಡಬೇಕಾಗ. ಅಡಿಗೆ ಎಲ್ಲಿ ಮಾಡ್ತೀವಿ? ಗಡಿಗೆ ಒಳಗಡೆ ಧಾನ್ಯವನ್ನು ಹಾಕಿ ಅಡಿಗೆ ಮಾಡ್ತೀವಂದ್ರೆ, ನಾವು ಹೊರಗಡೆ ಒಲೆ ಇಲ್ಲದ ಜಾಗದಲ್ಲಿ ಬೆಂಕಿ ಹಚ್ಚಿದರೆ ಇಲ್ಲಿ ಅನ್ನ ಆಗ್ತದೇನು? ಇಲ್ಲ. ಎಲ್ಲಿ ಗಡಿಗೆ ಅದ, ಗಡಿಗೆ ಒಳಗನೆ ಏನದ ಆ ಉಷ್ಣ ಹೋಗಬೇಕು, ಆ ಉಷ್ಣದಿಂದ ಅನ್ನ ಬೇಯ್ತದ, ಅದು ಹದ ಆಗ್ತದ, ಉಪಯೋಗ ಬರ್ತದ. ಆ ಕಾರಣದಿಂದ ಯಮ ನಿಯಮಾದಿಗಳನ್ನು ಸಪ್ತ ಆವರಣದೋಳು ಅಮರ್ದು ಅವಸ್ಥೆಗಳಿಂದೇ ರಚಿಸಲು ಸಮಪದು ಅಮೃತವ ಆ ಕ್ಷಣದೊಳು ಆ ಜೀವಂಗೆ ಸುಮತಿ ನೀನು ಅವನು ವರೆವನು ಕೇಳುವಂದ್ರು. ಹೇ ಒಂದು ಸುಮತಿ ಅಂದ್ರು. ಯಮನಿಯಮಾದಿಗಳನ್ನು ಮತ್ತು ಸಪ್ತ ಆವರಣಗಳನ್ನು ಕೂಡ್ಯವಲ್ಲೀಗ, ಅವುಗಳನ್ನು ಏನು ಮಾಡು ಅಂದ್ರೆ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಜೀವನಿಗೆ ಮೋಕ್ಷ ಅವಶ್ಯವಾಗಿ ಆಗ್ತದೆ. ಆಗೋದಿಲ್ಲ ಅಂತಲ್ಲ, ಅದು ಹೇಳಿದಂಗೆ ಮಾಡೋಕ್ಕಾಗ್ತದೇನು? ಕೇಳಿದ್ರೆ ಮೈ ಜುಮ್ ಅಂತದ, ಮಾಡಕ್ಕೆ ಹೋದ್ರೆ ಗತಿ ಏನದ? ಆದರೂ ಮೋಕ್ಷ ಪಡಿಬೇಕಂದ್ರೆ ಇವನು ಮಾಡಬೇಕಂತ ಮಾಡಿದ್ರೆ ಏನಾಗ್ತದೆ? ಅಮೃತತ್ವ, ಮೃತ್ಯುವಿನಿಂದ ನೀನು ಪಾರಾಗುತ್ತಿದ್ದಿ ಅಂದ ಹಾಗೆ ಆ ಆವರಣಗಳು ಯಾವುವು ಜೀವನಿಗಂದ್ರೆ ತನು ಮನೋ ಬುದ್ಧಿ ಅಹಮು ಚಿತ್ತೋ ವಿಜ್ಞಾತ್ರ ಘನಮಾಯ ಎಂಬ ಇವೇ ಕ್ರಮದಿಂದೇ ವನಿತೆ ಸಪ್ತ ಆವರಣಗಳು ಎನಿಪವು. ಅವನು ವೈಯಾರದಿಂದ ಒರೆವನು ಅಂತ ಹೇಳಿದರು. ಯಾರು ಹೇಳ್ತೀನಿ? ಮತಿವಂತ ಅಂತ ಹೇಳಲ್ಲ. ಮತಿವಂತರು ಭಾಗ್ಯವಂತರು ಬಹಳ ಮಂದಿ ಜಗತ್ತಿನಲ್ಲಿ ನೋಡಿದಾಗ ಅನಿಸ್ತದ, ಏನಪ್ಪ ಅವರು ಭಾಗ್ಯವಂತರು, ಏನಪ್ಪ ಅವರು ಮತಿವಂತರು, ಬುದ್ಧಿವಂತರು ಅಂತಾರೆ. ಆದರೆ ಇಲ್ಲಿ ಸುಮತಿ ಅಂದರು, ಸುಮತಿ ಅಂದರು, ಅಲ್ಲಿ ಭಾಗ್ಯವಂತಿ ಅಂದರು.
ಇದು ಸೌಭಾಗ್ಯವಂತಿ ಸುಮತಿ ಅನ್ನುವ ಶಬ್ದ ಬೇರೆ ಆಗ್ತವೆ. ಸುಮತಿ ಅಂದರೆ ಒಳಗಡೆ ಯಾವುದೇ ಒಂದು ದೋಷ ಕಲ್ಮಶ ಇಲ್ಲದೆ ನಿರ್ಮಲವಾದ ಬುದ್ಧಿಯಿಂದ ಕೂಡಿರುವಂಥ ಮೈತ್ರಿಯೇ ಅದಕ್ಕೆ ಸುಮತಿ ಅಂದರು. ನಾವು ಏನಾದರೂ ಮೊದಲು ಕಸ ತುಂಬಿದೀವಿ ಅಂದಾಗ ಕಸದ ತುಂಬಿದ ಗಡಿಗೆಯಲ್ಲಿ ಹಸನಾದ ಕಾಳು ಹಾಕಿದ ಕೂಡ ಅವು ಕಸದ ಸಮಾನ ಆಗ್ತಾವ. ನೀನೇನು ಕಸ ತುಂಬಿದ್ದೇನು? ಕಸದಲ್ಲಿ ಹೊಸ ಧಾನ್ಯವನ್ನು ತುಂಬಿದ್ದಿ. ಹೊಸ ಧಾನ್ಯ ಯಾಕೆ ಕಸ ಆದವು? ಕಸದಲ್ಲಿ ಕೂಡಿದವು, ಹೊಸವು ಕೂಡ ಕಸ ಆದವು. ಅದರಂತೆ ವಿಷಯಾದಿಗಳಿಂದ ತುಂಬಿದಂಥ ಮನಸ್ಸಿನಲ್ಲಿ ವಿಷಯಾದಿಗಳ ನಿಶ್ಚಯ ನಿರ್ಣಯ ಮಾಡುವಂಥ ಬುದ್ಧಿಯಲ್ಲಿ ಇದನ್ನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವೆಲ್ಲವನ್ನ ಯಾರಿಗೂ ಇಹ ಪರಲೋಕದ ವಿಷಯಾದಿಗಳ ಬ್ಯಾಸರ ಬಂದು ಅವಳ ಇಚ್ಛೆ ಅಪೇಕ್ಷೆಯನ್ನು ಮಾಡಲಾರದೆ ಯಾರು ಸದೃಢವಾದ ಬುದ್ಧಿಯಾದ ಅದಕ್ಕೆ ಸುಮತಿ ಸುಮತಿ ಅಂತ ಕರೆದಾರ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥ ಮೊದಲನೇ ಮಾತು ತನು ಅಂದ್ರೆ ಶರೀರ. ಶರೀರ ಅಂದ್ರೆ ಏನ್ರಿ? ಕಾಣೋದು. ಶರೀರ ಕಾಣ್ತದಿಲ್ಲ. ಆ ಶರೀರದಲ್ಲಿ ಮತ್ತೆ 3 ಭಾಗ ಇದ್ರೂ ಕೂಡ ಮೊದಲನೆಯದು ತೋರತನು ಅಂದ್ರೆ ತೋರುವುದಂದ್ರೆ ಕಾಣೋದು. ಆಮೇಲೆ ಅದ್ರೊಳಗೆ ಕಾಣುವ ಶರೀರದ ಒಳಗೆ ಕಾಣಲಾರದು ಮತ್ತೆ ಬೇರೆ ಅಂದ್ರೆ ಇದು ಸ್ಥೂಲವಾದದ್ದು, ಅದು ಸೂಕ್ಷ್ಮವಾದದ್ದು. ಅದು ಯಾವುದು ಅಂದ್ರೆ ಮನಸ್ಸು. ಮನಸ್ಸು ಸ್ಥೂಲ ದೇಹ ತೋರಿದಂಗ ನಿಮ್ಮ ದೇಹ ನನಗ, ನನ್ನ ದೇಹ ನಿನಗ ತೋರಿದಂಗ ತೋರುವುದಲ್ಲ ಆ ಮನಸ್ಸು. ಹೌದಿಲ್ರಿ? ಆದರೆ ನಿಮ್ಮ ಮನಸ್ಸು ನಿಮಗೆ ತಿಳಿತೇವೆ ನೋಡ್ರಿ. ನಮ್ಮ ಮನಸ್ಸು ನನಗೆ ತಿಳಿತದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಏನಾದ ನಿಮಗೆ ಗೊತ್ತಾಗಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನಾದ ನಮಗೆ ಗೊತ್ತಾಗಲ್ಲ. ಇದು ಸೂಕ್ಷ್ಮವಾದ ಆವರಣ, ಸ್ಥೂಲವಾದ ಆವರಣ. ಇದು ತೆಗಿಬಹುದು. ಇದು ತೆಗೆಯೋದಕ್ಕೇನು ನೀನು ಯಾರು ತೆಗೆದಬೇಕಾಗಿಲ್ಲ, ತೆಗೆಯೋರು ಬೇರೆ ಯಾರವ್ರು. ಅವ್ರು ಬಂದಾಗ ತೆಕ್ಕೊಂಡು ಹೋಗ್. ನೀನು ತೆಗೆಯೋರು ಬರ್ತಾರಿಲ್ಲ. ಆಮೇಲೆ ಅದರ ನಂತರ ಬುದ್ಧಿಯಾದ ಇದು ನಿರಾಕಾರ ಅದ. ಬುದ್ಧಿ ನಿರಾಕಾರ, ಚಿತ್ತ ನಿರಾಕಾರ, ಅಹಂಕಾರ, ಜ್ಞಾತೃ, ಮಾಯ ಎಂಬ ಇವೆ ಅಂದ್ರು. ಇವು ವಿಜ್ಞಾತೃ ಅಂದ್ರೆ ಅರಿಯುವಂಥದ್ದು. ಜೀವ ಅಂತೀವಿ ನಾವು. ಜೀವ ಇವುಗಳಿಗೆ ವಿಲಕ್ಷಣವಾದ ನಮ್ಮ ಸ್ವರೂಪ ಅದ. ದೇಹಕ್ಕೆ ಲಕ್ಷಣ ಅದ. ಯಾಕಂದ್ರೆ ಷಡ್ಭಾವ ವಿಕಾರ ಆದ ಲಕ್ಷಣ ಅದ. ಮನುಷ್ಯಗೆ ಲಕ್ಷಣ ಅದ. ಸಂಕಲ್ಪ ವಿಕಲ್ಪ ಮಾಡದೆ ಆ ಲಕ್ಷಣದಿಂದ ಮನಸ್ಸಾಯ್ತು. ಸ್ಮರಣೆ ವಿಸ್ಮರಣೆ ಇದು ಲಕ್ಷಣ ಇರೋದಕ್ಕೆ ಚಿತ್ತ ಆಯ್ತು. ನಿಶ್ಚಯ ನಿರ್ಣಯ ಮಾಡುವ ಲಕ್ಷಣ ಇದ್ದದಕ್ಕೆ ಬುದ್ಧಿ ಆಯ್ತು. ನಾನು ನನ್ನದು ಅನ್ನುವ ಲಕ್ಷಣಕ್ಕೆ ಇಲ್ಲೇನಂದ್ರು ಅಹಂಕಾರ. ಇವೆಲ್ಲ ತಿಳಿಯವನಿಗೆ ಜೀವ ಅಂತ ಕರೆದು ಮತ್ತೆ ಘನ ಮಾಯೆ ಅಂದ್ರು. ಮಾಯೆ ಅನ್ನೋದು ಘನ ಅಂದ್ರೆ ದೊಡ್ಡದಂದ್ರು. ಇವೆಲ್ಲವನ್ನ ವಿವರಿಸಿ ವಿಚಾರವನ್ನು ಮಾಡಿ ಇವುಗಳಲ್ಲಿ ನಾನೆಂಬ ಬುದ್ಧಿಯು ಉತ್ಪನ್ನವಾಗುವುದರಿಂದ ನಿನಗ ಇವುಗಳ ವಿಚಾರ ಮಾಡಿ ಇವುಗಳೇ ನಾನು ನನ್ನವು ಅನ್ನುವ ಬುದ್ಧಿ ನಿಶ್ಚಯ ಮಾಡ್ಯದ. ಬುದ್ಧಿ ನೀನೆಲ್ಲ ಅಂದ್ರೆ ಎಷ್ಟು ಸಲ ಹೇಳಿದ್ರೆ ನಮ್ಗೆ ಗೊತ್ತಾಗ್ಯದ.
ಮತ್ತೆ ವಿಚಾರ ಮಾಡ್ತೀವಿ, ಆ ಬುದ್ಧಿವಂತರಾದ್ರೆ ಹಿಂಗೆ ಮಾಡಬಾರ್ದಪ್ಪ ಅಂತೀವಿಲ್ಲ. ಅಂದ್ರೆ ಬುದ್ಧಿ ನೀನಲ್ಲ ಅಂತ ಎಷ್ಟು ಸಲ ಕೇಳಿವಿ, ಎಷ್ಟು ಸಲ ಗುರುಗಳು ಹೇಳ್ಯಾರ. ಆ ಬುದ್ಧಿನ ತಗೊಂಡು ನೀ ಏನು ಮಾಡ್ತದ್ದು, ನಿನಗೇನು ಆಗ್ಬೇಕಾಗ್ಯದ? ಅದನ್ನು ವಿಚಾರ ಮಾಡಿವೇನು? ಮತ್ತೆ ಎಲ್ಲಿಗೆ ಹೋಗ್ತೀವಿ? ಮತ್ತೆ ಅಲ್ಲಿಗೆ ಬುದ್ಧಿಯಲ್ಲಿ ಹೋಗ್ತೀವಿ. ಈ ರೀತಿ ಇವು ಏನು ಉತ್ಪನ್ನ ಆಗ್ತವಲ್ಲ, ಶರೀರಕ್ಕೆ ಹುಟ್ಟು ಸಾವು ಉತ್ಪನ್ನ ಆಗ್ತದೆ, ಮನಸ್ಸಿಗೆ ಸಂಕಲ್ಪ ವಿಕಲ್ಪ ಉತ್ಪನ್ನ ಆಗ್ತದೆ. ಇದೇ ಪ್ರಕಾರವಾಗಿ 7ರಲ್ಲಿ ಉತ್ಪನ್ನ ಆಗುವಂತ ಎಷ್ಟಾವ ಅವೆಲ್ಲವುಗಳಲ್ಲಿ ನಾನೆಂಬ ಬುದ್ಧಿ. ಆ ಬುದ್ಧಿಯು ಹುಟ್ಟುವುದರಿಂದ ಈ ಆವರಣ ಹುಟ್ಟವ ನೋಡಿ. ಅವುಗಳ ಲಕ್ಷಣದಿಂದ ಆವರಣ ಹುಟ್ಟವ ನಿನಗ. ಅವೇ ಇದ್ದಿಲ್ಲ ಅಂದ್ರೆ ನಿರಾವರಣ. ನಿನಗೇನು ಆವರಣ ಅದೇನು? ನೀರಾದ, ನೀರೇ ಆದ. ನೀರಿನಲ್ಲಿ ಇವೆಲ್ಲ ಹುಟ್ಟಿದಕ್ಕೆ ತೆರೆ ಆಯ್ತು, ಅಲೆ ಆಯ್ತು, ಬುದ್ಧ ಆಯ್ತು, ಗುರುಳೆ ಆಯ್ತು ನೋಡ್ರಿ. ಹೌದಾ ಇಲ್ಲ? ಅಂದಾಗ ಏನು ಮಾಡಿತು ಅಂದಾಗ ಯಾವ ಆಧಾರವಾಗಿರ್ತಕ್ಕಂಥ ನೀರಿನಲ್ಲಿ ಆಶಯ ಪಡೆದ ಅದು ತೋರಕತ್ತಿದ ಕಾರಣ ನೀರನ್ನು ನೋಡ್ತೀವಿ, ಮತ್ತೆ ಇದಕ್ಕೆ ಅಲೆವಂತಂತೀವಿ, ಇಲ್ಲಿ ಬುದ್ಧದ ಅಂತೀವಿ, ಇನ್ನೂ ಏನೇನು ಅಂತೀವಿ. ಹಾಗಾಗಿ ಅವು ನೋಡಿದಾಗ ನಮ್ಗೆ ಏನು ಅನಿಸ್ತು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕೂಡ ಅನಂತ ಭಾವದ್ದು. ಅಲ್ಲೇ ನೋಡಿದಾಗ ಏನಿಸ್ತು, ಬಂತು ಎಷ್ಟು ಎತ್ತರ ಬಂತು, ಇಲ್ಲಿ ಬಂತು ಅಲ್ಲಿ ಬಂತು, ಅಷ್ಟು ದೂರ ಹೋಯ್ತಂತೀವಿ. ಹೌದಿಲ್ಲ? ನಾವು ಆಶ್ರಯವನ್ನ ನೋಡಿದೀವಿನ ಆಧಾರ ನೋಡಲಿಲ್ಲ. ಆಶ್ರಯದಿಂದನೇ 3 ಬೇರೆ ಬೇರೆ ಆಗಿ ತೋರ್ಯಾವ. ಅದಕ್ಕೆ ನೀನೊಬ್ಬ ಸ್ವರೂಪ ಸಚ್ಚಿದಾನಂದ ಏನಿದ್ದಿ, ನಿನ್ನಲ್ಲಿ ಆಶ್ರಯ ಪಡೆದಂತ ಇವುಗಳಿಂದ ಇಷ್ಟೆಲ್ಲ ಆವರಣ ದೋಷಗಳು ನಮಗ್ ಬಂದ. ಇವೆಲ್ಲವನ್ನ ವಿಚಾರ ಮಾಡಿ ತೆಗೆದು ಕೂಡ ಅಲ್ಲಿ ಏನದ, ಬರೀ ನೀರೊಂದು ಅದಿಲ್ಲ. ಅವ್ರಿಗೆ ವಿಚಾರ ಮಾಡಿ ಎಲ್ಲ ತೆಗೆದಾಗ ನೋಡು, ಏನಾರ ನೀನೊಂದೇ ಇದ್ದೆ ಅಲ್ಲಿ, ನಿನ್ನ ಬಿಟ್ಟು ಯಾರ. ಆ ಕಾರಣ ಈ 7 ಆವರಣಗಳನ್ನೇ ಜೀವನ ಕೂಡಿ ವ್ಯವಹಾರ ಮಾಡಕತ್ತ. ಹೇಗೆ ವ್ಯವಹಾರ? ಇವರುಗಳು ಒಂದಿರೇ ಜೀವನಿಗೆ ಕರ್ತವ್ಯ ಮೊದಲನಿಸುವ ನಾಮ ಲಕ್ಷಣ ವ್ಯವಹಾರುತಿ ವಿವಿಧ ಅವಸ್ಥೆಗಳನ್ನು ಗತಿ ಬಿಡಿದೊಡನೆ ಸಂಭವಿಪದು ಆ ಬಹುರೂಪಿ ನಟನಂತೆ. ದೃಷ್ಟಾಂತ ಕೊಟ್ರು. ಈ 7 ಆವರಣಗಳಲ್ಲಿ ಒಂದರಲ್ಲಿ ಕೂಡಿದ್ರು ಸಾಕು. ಒಂದರಲ್ಲಿ ಕೂಡಿದಿಲ್ಲ ನಿನಗೇನಾಯ್ತು, ಅನಂತ ರೀತಿ ಶುರುವಾದ ನೋಡು. ಹಾಗೆ ಜೀವಾತ್ಮನೆ ಕರ್ತವ್ಯ ಪ್ರಾರಂಭ ಆಯ್ತು ನೋಡ್ರಿ. ಯಾವ ಕರ್ತೃ ಅಂದ್ರೆ ನಾನು ಮಾಡಬೇಕು, ನಾನು ಇದನ್ನ ಬಿಡಬೇಕು, ಬಿಡುವುದರಿಂದ ಆಗುವಂತ ಲಾಭ ನಷ್ಟ, ಮಾಡುವುದರಿಂದ ಆಗುವ ಲಾಭ ನಷ್ಟ ಕರ್ತವ್ಯಕ್ಕೆ ಇವನು ಏನದ ಗುರಿಯದ. ಈ ರೀತಿ ಒಂದು ನಾಟಕದಲ್ಲಿ ಪ್ರಸಂಗ ಅನುಸಾರವಾಗಿ ಒಬ್ಬ ಅನೇಕ ವೇಷಗಳನ್ನು ಧರಿಸಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಿಸಿಕೊಳ್ಳುವಂತೆ ಒಬ್ಬ ಜೀವನೇ ಆಯಾ ಆವರಣಗಳಲ್ಲಿ ಬೆರೆತುಕೊಳ್ಳುವುದರಿಂದ ಕರ್ತು ಮೊದಲಾದ ಆಯಾ ಹೆಸರುಗಳನ್ನು ಹೊಂದಿದ ನೋಡ್ರಿ. ಹೆಸರು ಬಂದಿಲ್ಲ. ಒಬ್ಬ ವ್ಯಕ್ತಿ ಪ್ರಸಂಗಾನುಸಾರವಾಗಿ ಒಂದು ಬಯಲಾಟ ಆದ. ಬಯಲಾಟದಲ್ಲಿ ಒಬ್ಬ ಭಸ್ಮಾಸುರನ ಪಾತ್ರ ಮಾಡ್ಯಾನ. ಅದೇ ವ್ಯಕ್ತಿ ಇನ್ನೊಂದು ಬಯಲಾಟದಲ್ಲಿ ರಾಮನ ಪಾತ್ರ ಮಾಡ್ಯಾರ. ಅದೇ ವ್ಯಕ್ತಿ
ಸಂದರ್ಭಾನುಸಾರವಾಗಿ ಇನ್ನೊಂದು ಆಟದಲ್ಲಿ ರಾವಣ ಆಗ್ಯಾನ. ಹೀಗೆ ಒಬ್ಬ ವ್ಯಕ್ತಿ ಪ್ರಸಂಗ ಅನುಸಾರವಾಗಿ ಒಂದೊಂದು ಆಟದಲ್ಲಿ ಒಂದೊಂದು ಪಾತ್ರ ಮಾಡ್ತಾರೆ. ಇಲ್ಲ ಪಾತ್ರಧಾರಿಗಳು ಕಡಿಮೆ ಇದ್ರೆ ಒಬ್ಬ ವ್ಯಕ್ತಿನೇ ಒಂದೇ ಆಟದಾಗ ಸನ್ನಿವೇಶಕ್ಕೆ ತಕ್ಕಂತೆ ಒಮ್ಮೆ ಹೆಣ್ಣು ಪಾತ್ರ ಮಾಡ್ತಾನ, ಅವನೇ ಗಂಡು ಪಾತ್ರ ಮಾಡ್ತಾನ. ಅವನು ಒಬ್ಬನೇ ಹೆಣ್ಣು ಪಾತ್ರ ಮಾಡನೀಗ ಆ ಹೆಣ್ಣಿನಂತೆ ನಟನ ಮಾಡ್ತಾನೋ ಗಂಡಿನಂತೆ ಮಾಡ್ತಾನ? ಅವನು ಹೆಣ್ಣಿನಂತೆನೇ ಮಾಡ್ತಾನ. ಆ ಹೆಣ್ಣಿನ ಮಾತುಗಳನ್ನ, ಹೆಣ್ಣಿನ ವ್ಯವಹಾರವನ್ನ ಹೆಣ್ಣಿನಂತೆ ನಟನೆ ಮಾಡ್ತಾನ. ಆ ಪಾತ್ರ ಮುಗಿದು ಇನ್ನೊಂದು ಸನ್ನಿವೇಶ ಬಂದು ಪರಮಾತ್ಮ ವೇಷಕ್ಕೆ ಮಂದಿಗೆ ಅವನೇನ್ ಮಾಡ್ತಾನ? ಪರಮಾತ್ಮನ ನಟನೆಯನ್ನ ಮಾಡಬೇಕು. ಪರಮಾತ್ಮನ ವೇಷವನ್ನ ಧರಿಸ್ಬೇಕು. ತಲೆಯಲ್ಲಿ ಜಟ ಕಟ್ಟಬೇಕು, ಅರ್ಧ ಚಂದ ಹಿಡಿಬೇಕು, ರುಂಡಮಾಲೆ ಹಾಕಬೇಕು, ಚರ್ಮವನ್ನು ಸುತ್ತುಗಳಬೇಕು, ಕೈಯಲ್ಲಿ ತ್ರಿಶೂಲ ಹಿಡಿಬೇಕು, ಈ ಕಡೆ ಡಮರುಗ ಹಿಡಿಬೇಕು, ಈ ಕಡೆ ಸರ್ಪವನ್ನು ಹಾಕಿರಬೇಕು. ಈ ಹಾಕನಿಲ್ಲ, ನಾನಾ ಪ್ರಕಾರ ವೇಷಕ್ಕ ನಾನಾ ರೀತಿ ಕಾಣ್ತಾನಿಲ್ಲ. ಅವನು ಬ್ಯಾರೆ, ಅವನೊಬ್ಬನೇ ಪ್ರಸಂಗ ಅನುಸಾರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾನಲ್ಲ. ಅದೇ ರೀತಿಯಾಗಿ ಆಯಾ ಹೆಸರುಗಳಿಂದ, ಅಂದರೆ ವಿಚಿತ್ರವಾದ ಹೆಸರುಗಳಿಂದ ಕರೆಯಿಸಿಕೊಂಡು ಅವನು ಏನು ಮಾಡ್ತಾನಂದ್ರೆ ನಾನಾ ಕಾರ್ಯಗಳನ್ನು ಮಾಡ್ತಾನ. ನೋಡ್ರಿ, ದೇವತೆಗಳಾಗಿ ಪ್ರಸಂಗಾನುಸಾರವಾಗಿ ದೇವತಾ ಕಾರ್ಯ, ಮಾನವನ ವೇಷವನ್ನು ಹಾಕಿದಾಗ ಮಾನವನ ಕಾರ್ಯ, ಇನ್ನು ನಾಗಲೋಕದ ವೇಷವನ್ನು ಹಾಕಿದಾಗ ಅವರಂತೆ ಕಾರ್ಯ. ಹೀಗೆ ಅನಂತ ರೀತಿ ಕಾರ್ಯಗಳನ್ನು ಮಾಡಿ ವಿಚಿತ್ರವಾಗಿ ತೋರುವುದು ಈ ಜಗತ್ತು. ಕಾಣ್ತಲ್ಲ ಜಗತ್ತು. ಅವನೊಬ್ಬನೇ ಇಲ್ಲಿ ಅನಂತ ರೀತಿಯಿಂದ ಸಂದರ್ಭ ಅನುಸಾರವಾಗಿ, ಅಲ್ಲಿ ಸಂದರ್ಭ ಅನುಸಾರವಾಗಿ, ಇಲ್ಲಿ ಕರ್ಮಾನುಸಾರವಾಗಿಲ್ಲ. ಹಾಗಾಗಿ ಅವರು ದೇವತೆಗಳು ದೊಡ್ಡವರು, ಮಾನವರು ಸಣ್ಣವರು ಅಂತ ನಮ್ಮ ಕಾರ್ಯ ನಾವು ಮಾಡಕತ್ತೀವಿ, ಅವ್ರ ಕಾರ್ಯ ಅವ್ರು ಮಾಡಕತ್ತೀವಿ. ಕಾರಣ ಕಾರ್ಯಗಳಿವು, ಆದರೆ ಅಧಿಷ್ಠಾನವಾದ ನಿನ್ನ ಸ್ವರೂಪದಲ್ಲಿ ಯಾವೂ ಇಲ್ಲ ಅಂತ. ಹೀಗೆ ಪೆಸರಿಂದೇ ಕರ್ತನು, ಪೆಸರಿಂದೇ ಜೀವನು, ಪೆಸರಿಂದೇ ಕ್ಷೇತ್ರಜ್ಞನು, ಸಾಕ್ಷಿ ಪೆಸರಿಂದೇ ಕೂಟಸ್ಥನು, ಅರಿಯಲು ಅಂತರ್ಯಾಮಿ ಪೆಸರಿಂದೇ ಪ್ರತ್ಯಜ್ಞ ಪ್ರತ್ಯಗನಿಪ ಆತ್ಮ ಅಂದ್ರು. ಅವನೊಬ್ಬನೇ ಪ್ರಸಂಗಾನುಸಾರವಾಗಿ ಮೊದಲು ಹೇಳಿದಂಗೆ ತಿಳ್ಕೋಬೇಕು. ಸಂಕಲ್ಪ ವಿಕಲ್ಪ ಮಾಡಾಗ ಮನಸ್ಸಿನ ಪಾತ್ರ, ನಿಶ್ಚಯ ನಿರ್ಣಯ ಮಾಡಾಗ ಬುದ್ಧಿ ಪಾತ್ರ. ಅದು ಬುದ್ಧಿ ಕಾರ್ಯ ಮಾಡಬೇಕಲ್ಲ, ಇಲ್ಲಿ ಮನಸ್ಸಿನ ಕಾರ್ಯ ಮಾಡಬೇಕು. ಹೀಗೆ ಆದಂತೆ ಇಲ್ಲಿಯೂ ಕೂಡ ಒಬ್ಬ ಆತ್ಮನೇ, ಇಲ್ಲಿ ಅಲ್ಲೊಬ್ಬನೇ ಅನೇಕ ಪಾತ್ರ. ಅದರಂತೆ ಪೆಸರಿಂದೇ ಕರ್ತನು ಅಂದ್ರೆ ಒಬ್ಬನೇ ಆಯಾ ದೇಹದಲ್ಲಿ ತಾದಾತ್ಮ ಅಧ್ಯಾಸ ಕೂಡಿದಾಗ ಆಯಾ ಕಾರ್ಯ ಮಾಡುವನು. ನಿಮ್ಮ ಕಾರ್ಯ ನೀವು ಮಾಡ್ತೀರಿ, ನಮ್ಮ ಕಾರ್ಯ ನಾವು ಮಾಡ್ತೀವಿ. ಹೀಗೆ ಮಾಡುವಾಗ ಏನು ಮಾಡಿದ? ಮನಸ್ಸೇ ನಾನಂತ ಮಾಡಿದವನಲ್ಲಿ, ಬುದ್ಧಿಯೇ ನಾನಂತ ಮಾಡಿದ, ಅಹಂಕಾರವೇ ನಾನಂತ ಮಾಡಿದ. ಇವೆಲ್ಲ ತಿಳಿಯೋನೇ ನಾನಂತ ಅನಂತ ರೀತಿ ಮಾಡ್ತಾ ಬಂದ. ಇಲ್ಲಿ ಕೂಡ ಅನೇಕ ವ್ಯವಹಾರಗಳಲ್ಲಿ ದೇಹಗಳಲ್ಲಿ ಕೂಡಿಕೊಂಡು ತಾದಾತ್ಮನಾಗಿ ದೇಹವೇ ನಾನಂತ ವ್ಯವಹಾರ ಮಾಡಕ್ಕೆ ಶುರು ಮಾಡಿದ. ಈ ವ್ಯವಹಾರ ಮಾಡುವಾಗ ಅವನಿಗೆ ಕರ್ತ ನಾನೆಂಬ ಹೆಸರು ಬಂದಿತು. ಏನಂತ ಬಂತು?
ಇವನಿಗೆ ಜೀವಾತ್ಮ ಅಂತ ಹೆಸರು ಬಂತು. ಕಾರ್ಯ ಮಾಡೋದ್ರಿಂದ ಕರ್ತ, ಕಾರ್ಯ ಮಾಡೋದ್ರಿಂದ ಕರ್ತ ಆಗ್ಯಾನ. ಕಾರ್ಯ ಬಿಟ್ರೆ ಅವನಿಗೆ ಯಾವುದಿಲ್ಲ, ಯಾವ ಕರ್ತನೇ ಇಲ್ಲ ಅವನು. ಒಬ್ಬ ವ್ಯಕ್ತಿ ಸುಮ್ಮನೆ ಕುಂತಾನ, ಭಾಳ ಮಂದಿ ನೋಡ್ತೀರಿ ಓದ್ತೀರಿ, ಭಾಳ ಮಂದಿ ನೋಡ್ತೀರಿ ಓದ್ತೀರಿ. ಆದ್ರೆ ಒಂದು ಓಣೆಯಲ್ಲಿ ಹೋಗುವಾಗ ಒಂದು ಮನೆ ಮುಂದೆ ಒಬ್ಬ ಮುದುಕ ಕುಂತಾನ, ಅಲ್ಲಿ ಗಡಿಗಳನ್ನ ಮಾರಾಟಕ್ಕೆ ಇಟ್ಟಾನ. ಅವನು ಕೇಳ್ತಾರೆ, ನೀವು ಯಾರಂತ. ಇವ್ರು ಕುಂಬಾರಪ್ಪ ಅಂತೀವಿ ನಾವು. ಮನುಷ್ಯನೇ, ಅಲ್ಲಿ ಕುಂತವನು ಮನುಷ್ಯನೇ, ಇಲ್ಲಿ ಕುಂತವನು ಮನುಷ್ಯನೇ. ಇಲ್ಲಿದ್ರೆ ಏನಪ್ಪ ಏನು ಮಾಡ್ತಾನೆ ಗೊತ್ತಿಲ್ಲ ಅಂದಿ. ಅಲ್ಲಿ ಏನು ಹೆಸರು ಹೇಳಿಲ್ಲ, ಕೇಳಿಲ್ಲ, ವಿಚಾರ ಇಲ್ಲ, ವಿನಿಮಯ ಇಲ್ಲ. ಅವನು ಕುಂಬಾರ ಅಂತ ಹೆಂಗ್ ತಿಳ್ಕೊಂಡಿ? ಅಲ್ಲಿ ಯಾಕ ಕಾರ್ಯ ಮಾಡೋದನ್ನು ನೋಡಿ ಅವನ ಕಾರಣವನ್ನು ಕಂಡಿಡದ್ ನೀನು. ಅವನ ಕಾರ್ಯ ಏನದ, ಗಡಿಗೆ ಮಾಡೋ ಕಾರ್ಯ ನೋಡಿ ಕುಂಬಾರ ಅಂತ ಗೊತ್ತಾಯ್ತಿಲ್ಲ ಈಗ. ಮತ್ತೆ ಬಂಗಾರ ಸಾಮಾನು ಮಾಡಿ ನೋಡೋದ್ರಿಂದ ಅವನಿಗೇನು ಅಕ್ಕಸಾಲಿಗೆ ಅಂದಿಲ್ಲ ನೀನು, ಅವನಿಗೇನು ಕೇಳಿದ್ದೆ ನೀನು, ಅವನ ಕಾರ್ಯ ಮೇಲೆ ಕಂಡಿಡದ್ ನೋಡು. ಹಾಗೆ ಇಲ್ಲಿ ಕೂಡ ಅನಂತ ರೀತಿ ಕಾರ್ಯದ ಮೇಲೆ ನಿನಗ ಕರ್ತ ಅಂತ ಬಂದು, ಹೀಗೆ ಮನಸ್ಸಿನೊಡನೆ ಕೂಡಿದಾಗ ಇವನೇನಂದ, ನಾನು ಸುಖಿ ದುಃಖಿ ಅಂತ ನೋಡು. ಮನಸ್ಸಿನಲ್ಲಿ ಕೂಡಿದಾಗ ಅದೇ ಯಜಮಾನ ಬಸ್ ಸ್ಟ್ಯಾಂಡ್ನಾಗ ಬಿಟ್ಟಾದ್ರೆ ನೀವು ಕುಂಬಾರ ಅಂತ ಅಂತೇನೆ ನೀನು ಅನ್ನಂಗಿಲ್ಲ. ಯಾಕೆ ಅಲ್ಲಿ ಕಾರ್ಯ ಇಲ್ಲಲ್ಲ ಬಸ್ ಸ್ಟ್ಯಾಂಡ್, ಅಲ್ಲಿ ಅನ್ನಕ್ಕೆ ಬರಂಗಿಲ್ಲ. ಅದರಂತೆ ಇಲ್ಲಿ ಕೂಡ ಮನಸ್ಸಿನಲ್ಲಿ ಕೂಡಿದಾಗ ಸುಖ ದುಃಖದ ಕಾರ್ಯ ನಡೀತೀವಿ ನೋಡು ಅಲ್ಲಿ. ಅದಕ್ಕೆ ಇಲ್ಲಿ ಏನಾಯ್ತು, ಜೀವಾತ್ಮ ಅದರ ಕೂಡಿ ನಾನೇ ಕರ್ತವ್ಯನ ಮಾಡುವವನು ಅಂತ ತಿಳ್ಕೊಂಡಂಗ ಹೀಗೆ ಅಧ್ಯಾಸ ಯುಕ್ತ ಆಯ್ತು. ಅಧ್ಯಾಸ ಅಂದ್ರೆ ಭ್ರಾಂತಿ ಆಯ್ತು ನೋಡು. ಅವನೆಲ್ಲೇನೋ ಹೋಗೋ ಕುಂಬಾರ ಅಂತಾನೆ ಹೇಳ್ತಾನ. ನೀವ್ಯಾರಪ್ಪ? ನಾವು ಕುಂಬಾರ. ನೀವ್ಯಾರು? ನಾವು ಅಕ್ಕಸಾಲಿ. ನೀವ್ಯಾರು? ನಾವು ಗೌಂಡಿ. ಹಾಗೈತೆ ಅವೆಲ್ಲ ಬಿಟ್ಟು ನೋಡು, ನೀವ್ಯಾರು? ಎಲ್ಲರೂ ಮನುಷ್ಯರಲ್ಲ. ಕುಂಬಾರನು ಮನುಷ್ಯನೇ, ಕಂಡಕ್ಟರು ಮನುಷ್ಯನೇ, ಕಲೆಕ್ಟರು ಮನುಷ್ಯನೇ. ಅಂದ್ರೆ ಅವ್ರಿಗೆ ಯಾಕೆ ಕಲೆಕ್ಟರು ಕುಂಬಾರ ಕಂಬಾರ ಅಂತ ಬಂದು ಅಂದ್ರೆ ಕಾರ್ಯದ ಮೇಲೆ ಕಾರಣ ಬಂತವ್ರು. ಕಾರ್ಯ ಬಿಟ್ಟು ನೋಡಿದಾಗ ಒಬ್ಬನೇ. ಅದರಂತೆ ಇಲ್ಲಿ ಬುದ್ಧಿಯೊಡನೆ ಬೆರೆಯುವುದರಿಂದ ಕ್ಷೇತ್ರ ಹೆಸರು ಬಂತು. ದೇಹವನ್ನು ಅರಿವೆನೆಂಬ ಹೆಸರು ಬಂದಿರುವುದು. ಈ ಪ್ರಕಾರ ವ್ಯವಹಾರ ಭೇದದಿಂದ ಸಾಕ್ಷಿ, ಕೂಟಸ್ಥ, ಅಂತರ್ಯಾಮಿ, ಪ್ರತ್ಯಗಾತ್ಮ ಎಂಬ 7 ಹೆಸರುಗಳು ಬಂದವು. ಇಷ್ಟೆಲ್ಲ ಯಾಕೆ ಬಂದು ಅಂದ್ರೆ ಕಾರ್ಯದ ಮೇಲೆ. ಕಾರ್ಯ ಬಿಟ್ಟು ನೋಡಿದ್ರೆ ನೀರಿಲ್ಲ, ಬರೇ ಮನುಷ್ಯ. ಎಲ್ಲ ಕಾರ್ಯವನ್ನು ಬಿಟ್ಟು ನೋಡಿದಾಗ ಬರೇ ಸಚ್ಚಿದಾನಂದ ಸ್ವರೂಪ ನೀನು, ಆತ್ಮ ಅಷ್ಟೇ, ಏನಿಲ್ಲ ನಿನ್ನಲ್ಲಿ. ಹೀಗೆ ಭ್ರಮೆ ಹಿಡಿದು ಈ ತನು ತಾನೆಂಬ ಬಗೆ ತನ್ನೊಳು ಅಮರ್ದಿಪ್ಪ ಕಥದಿಂದೇ ತಿಳಿಯಲ್ಕೆ ಯಮ ನಿಯಮಗಳು 2 ದೃಢತರವಾಗಿ ಕ್ರಮದಿಂದೇ ಕರ್ತಂಗೆ ಕರಣೀಯ ಅಂತ. ಭ್ರಮೆ ಬಿಡುವುದು ಅಂದ್ರೆ ಏನಾಗದ, ಭ್ರಾಂತಿಯಿಂದ ಕೂಡದ. ಜೀವನಿಗೆ ಭ್ರಾಂತಿ ಆಗ್ಯದ. ಪರಮಾತ್ಮ ಸ್ವರೂಪ ತಾನಾಗಿದ್ದು ನಾನು ಜೀವಾತ್ಮ ಅಂತ ಏನು ತಿಳ್ಕೊಂಡನಲ್ಲ, ಇವನಿಗೆ ತಿಳಿಸಿದವ್ರು ಯಾರು? ತಾನೇ ತಿಳ್ಕೊಂಡನ. ತಾನೇ ತಿಳ್ಕೊಂಡನ. ಈಗ ತಾನೇ ತನ್ನ ಭ್ರಮೆಯನ್ನ ಕಳ್ಕೋಬೇಕು, ಮತ್ತು ಅವನ ಬದಲು ಇನ್ನೊಬ್ಬರು ತೆಗಿಬೇಕು. ರೋಗ ಯಾರಿಗೆ ಬಂದದ, ರೋಗ ಹೋಗ್ಬೇಕಾದ್ರೆ ಔಷಧ ಅವನೇ ನುಂಗೋಬೇಕು. ಹಾಗಾಗಿ ಈ ಶರೀರವು ನಾನೆಂಬ ಭಾವನೆಯು ತಮ್ಮಲ್ಲಿ ಅಂದ್ರೆ ತನ್ನಲ್ಲಿ ಅಮರ್ದಿಪ್ಪಕತದಿಂದ ಅಂದ್ರೆ ಆ ಭಾವನೆ ಕೂಡಿಬಿಟ್ಟಲ್ಲ, ಪೂರ್ತಿ ಕೂಡಿದ ಕಾರಣ ಆ ಒಂದು ಕೂಡಿದ ಭ್ರಮೆಯನ್ನು ತಿಳಿಯಲಿಕ್ಕೆ
ಆ ಭ್ರಮೆಯನ್ನು ವಿಚಾರ ಮಾಡಬೇಕು. ನಾವು ಬ್ರಹ್ಮನ ವಿಚಾರ ಮಾಡೋದು ಬೇಕಾಗಿಲ್ಲ. ನಾವು ಆರೋಗ್ಯ ವಿಚಾರ ಮಾಡಕ್ಕೆ ಡಾಕ್ಟರ್ಗೆ ಹೋಗಿಲ್ಲ, ಅನಾರೋಗ್ಯ ವಿಚಾರ ಮಾಡಕ್ಕೆ ಡಾಕ್ಟರ್ಗೆ ಹೋಗ್ತೀವಿ. ವೈದ್ಯ ಔಷಧ ಕೊಡ್ತಾನಂದ್ರೆ ಆರೋಗ್ಯಕ್ಕೋ ಅನಾರೋಗ್ಯಕ್ಕೋ? ರೋಗಕ್ಕೆ ಔಷಧ ಕೊಡ್ತಾನ, ಆರೋಗ್ಯಕ್ಕೆ ಔಷಧ ಕೊಡಂಗಿಲ್ಲ. ಯಾಕಂದ್ರೆ ಮೊದಲೇ ಆರೋಗ್ಯ ಇದ್ದೆ, ಅದರ ಮೇಲೆ ಅನಾರೋಗ್ಯ ಆಗ್ಯದ. ಮೊದಲು ಆರೋಗ್ಯವಾಗಿ ಇದ್ದೀವಿ, ಅನಾರೋಗ್ಯ ರೋಗ ಹುಟ್ಟಿದ ರೋಗಕ್ಕೆ ಔಷಧ ಕೊಡ್ತಾರ. ಆ ಔಷಧದ ರೋಗ ಹೋಗ್ತದ. ಇವನೇನಂದ, ಈಗ ಆರಾಮಂದ. ಮೊದಲೇನಿದ್ದೆ, ಮೊದಲು ಆರಾಮಿದ್ದಿಲ್ಲ ಅಂದ್ರೆ ನಿನ್ನ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತಿದ್ದಿ? ಮೊದಲು ಆರಾಮಿದ್ದಿ, ಆದರೆ ನಿನಗ ಆರಾಮ್ ಏನಿದ್ದಲ್ಲ ಅದರ ಮೇಲೆ ರೋಗ ಬಂದದ. ಆ ರೋಗಕ್ಕೆ ಔಷಧ ಕೊಟ್ಟ, ರೋಗ ಹೋಯ್ತಂಗಿಲ್ಲ. ನಾವು ಈಗ ಆರಾಮಂದಿ ಅಂತೀವಿ. ಇದು ನೋಡು ಭ್ರಮೆ. ಈಗ ಹೋಯ್ತಪ್ಪ ರೋಗ ಅನ್ನಂಗಿಲ್ಲ, ಈಗ ಆರಾಮಂದಿ ಅಂತೀವಿ. ಮೊದಲು ಆರಾಮಿದ್ದಲ್ಲ, ಮತ್ತೆ ರೋಗ ಬಂದಿದ್ದಪ್ಪ, ರೋಗ ಹೋಯ್ತು. ಅದು ವಿಚಾರ ಅಂತ. ವಾಡಿಕೆಯಲ್ಲಿ ಆಡಬಾರ್ದಂತಲ್ಲ, ವಿಚಾರ ಮಾಡಲಾಗಿ ತಿಳಿಯಲಿಕ್ಕಂದಲ್ಲ. ಹೆಂಗ್ ತಿಳಿಬೇಕದನ್ನ ಹಿಂಗೆ ತಿಳಿಬೇಕಲ್ಲ. ಹೀಗೆ ಕರ್ತನೆಂಬ ಹೆಸರನ್ನು ಕೂಡಿದವನಿಗೆ ಯಮ ನಿಯಮಗಳ ಎರಡೂ ದೃಢತರವಾಗಿ ನಿಶ್ಚಯವಾಗಿ ಮಾಡಬೇಕಂದು. ದೃಢ ಅಂದ್ರೆ ದೃಢತೆ ಅಂದ್ರೇನು? ನಿರ್ಣಯ, ನಿಶ್ಚಯ. ಒಂದ್ಸಲ ಮಾಡಿದ ಮೇಲೆ ಅದನ್ನು ಬಿಡಬಾರದು. ಅನುಕೂಲ ಆದಾಗ ಮಾಡದೆ, ಅನಾನುಕೂಲ ಆದಾಗ ಬಿಟ್ಟಿನಂದ್ರೆ ಅದು ದೃಢ ಆಗ್ತದೆ, ದೃಢ ಅಲ್ಲ. ಹೀಗೆ ಯಾಕಾಗಿ ಇಷ್ಟೆಲ್ಲ ಸಮಸ್ಯೆಗಳಂದ್ರೆ ಅಧ್ಯಾಸ ಮೂಲಕ ಆಗ್ಯದ. ನಮಗೆ ಯಾಕಾಗ್ಯದ? ಅಧ್ಯಾಸ ಮೂಲಕ ಭ್ರಾಂತಿ ಆಗಿ ನಾವು ಅಲ್ಲದ, ನನ್ನದು ಅಲ್ಲದ ದೇಹದಲ್ಲಿ ನಾನು ನನ್ನದು ಎಂಬ ಭಾವನೆ ಮಾಡುವುದೇ ಭ್ರಮೆ. ಭ್ರಮೆ ಅಂದ್ರೆ ಏನಿಲ್ಲ, ಯಾವುದು ನಾನಲ್ಲ, ನನ್ನದಲ್ಲ, ಅದು ನಾನು ನನ್ನದು ಅನ್ನುವುದೇನದ ತಿಳಿದದ್ದೇ ಭ್ರಮೆ. ಇದನ್ನ ನಿಂದ ಅಲ್ಲ ಅಂತ ಅಂದ ವಸ್ತು ನಂದಂತ ಸಾಧನೆ ಮಾಡಿದ್ರೆ ಹೋಗ್ತಿದ್ದೆ ಜೈಲಿಗೆ. ನೀನು ನಾವ್ ಯಾಕೆ ಜೈಲಿಗೆ ಹೋಗ್ತೀವಿ? ಕಳ್ಳರನ್ನ ಯಾಕೆ ಒಳಗಾಗ್ತಾರ? ಬೇರೆಯವ್ರ ಸಾಮಾನ ಕದ್ದಿರ್ತಾರ, ಸಿಕ್ಕಾಗ ಅವ್ರು ನಂದೇ ಅಂತ, ಇಲ್ಲ ನಮ್ಮದ್ರಿ ಅಂತ ಅನ್ನೋದಕ್ಕಾಗಿ ಅವನ ಒದ್ದು ಬಾಯಿ ಬಿಡಿಸಿ ಅವನ ಕೈಯನ್ನ ಬಿಡಿಸೋದಕ್ಕೋಸ್ಕರವಾಗಿ ಶಿಕ್ಷೆ ಕೊಡ್ತಾರ ಅವನಿಗೆ. ಇಲ್ರಿ ಇದು ನಂದಲ್ಲ ಅಂತ ವಾಪಸ್ ಕೊಟ್ರೆ ನಿನಗೆ ಜೈಲಿಗೆ ಕರ್ಕೊಂಡೋಗ್ತಾರೆ, ಶಿಕ್ಷೆ ಆಗ್ತದ. ಮಂದಿ ವಸ್ತು ನಂದಂದಾಗ ಅವನಿಗೆ ಶಿಕ್ಷೆ ಆಗ್ತದ. ನಿನಗಾದ್ರೂ ಭವಶಿಕ್ಷೆ ಯಾಕೆ ಕೊಡಕತ್ತಾರಂದ್ರೆ ನಿಂದಲ್ಲ, ನಿನ್ನದಲ್ಲದ ಶರೀರ ಏನದ, ನಂದು ನನ್ನದಂತೀವಲ್ಲ, ಅದಕ್ಕೆ ಅವ್ರು ಶಿಕ್ಷೆ ಕೊಡ್ತಾರೆ. ಅದೇ ಶಿಕ್ಷೆ. ಹಾಗಾಗಿ ಇದು ಯಾರು ನಂದಲ್ಲ ಅಂದ್ರೆ ಅವ್ರಿಗೆ ಶಿಕ್ಷೆ ನೋಡಿ ಜಗತ್ತಿನಲ್ಲಿ. ಈಗ ಜ್ಞಾನಿಗಳಿಗೆ ಯಾಕೆ ಶಿಕ್ಷೆ ಆಗ್ಲಿಲ್ಲ? ಅವ್ರು ಯಾಕೆ ಮುಕ್ತರಾದ್ರು? ಅವ್ರು ಯಾಕೆ ಶರಣರಾದ್ರು? ಅವ್ರು ಯಾಕೆ ಸಂತರಾದ್ರು? ಅವ್ರು ಯಾಕೆ ಮುನಿಗಳಾದ್ರು? ಅವರು ತೊಟ್ಟು ಬಂದದ್ದು ಇದೇ ದೇಹ, ನಾವು ತೊಟ್ಟದ್ದು ಇದೇ ದೇಹ. ನಮಗೆ ಯಾಕೆ ಭವಶಿಕ್ಷೆ ಆದ? ಅವ್ರಿಗೆ ಭವದಿಂದ ಬಿಡುಗಡೆ ಆದ. ಅವ್ರು ವಿಚಾರ ಮಾಡಿ ನಮ್ಮದಲ್ಲಪ್ಪ, ಇದು ನಮ್ದು ಯಾಕಾಗ್ತದೆ, ಇದು ನಂದು ಅಲ್ಲ, ನನ್ನದಲ್ಲ, ಹಿಂಗೆ ಇದು ಪಂಚಮಹಾಭೂತದ, ಇದು ನಮ್ಮದಲ್ಲ ಅಂದ್ಬಿಟ್ರು. ಅದು ಶಿಕ್ಷೆ ಇಲ್ಲ ಅವ್ರಿಗೆ. ಬರೀ ಅನ್ನಲಿಲ್ಲ, ಅನ್ನೋದು ಎಲ್ಲರಿಗೂ ಬರ್ತದ. ದೃಢತರಮಾಗಿ ದೃಢ. ಹಾಗಾಗಿ ಇವತ್ತೊಂದು ವಿಚಾರ ಬಂದಿತ್ತು. ಬೆಳಿಗ್ಗೆ 3-4 ಊರವ್ರು ಬಂದಿದ್ರು. ಸುಮ್ಮನೆ ಮಾತಾಡ್ತಿದ್ವಿ. ನಮಗೆ ಯಾಕೆ ಇಷ್ಟು ದುಃಖ ಆಗ್ತದ ಸಾವಿನ ಬಗ್ಗೆ ಅಂದ್ರೆ
ಅದಕ್ಕಾಗಿ ಸಾವಿನ ಗುಟ್ಟು ಕೂಡ ಇದುವರೆಗೂ ಯಾವ ಮಹಾತ್ಮನಿಗೆ ಗೊತ್ತಾಗಿದೆ ಯಾರಿಗೆ? ಯಾರಿಗಿಲ್ಲ. ಯಾಕ ಈ ರೀತಿ ನಡೀತದ ಅಂತಂದ್ರೆ ಒಂದು ವಿಚಾರ ಬಂತ ಹಂಗೆ. ನಾನು ಯಾಕೆ ಹೇಳ್ತಂದ್ರೆ ಮತ್ತೆ ನೆನಪು ಬರ್ತದೋ ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಬ್ಬ ಸಾಮಾನ್ಯ ಮನೆ ಮುಂದ ಒಬ್ಬ ಭಿಕ್ಷುಕ ಬರ್ತಾರ. ಅಮ್ಮ ತಾಯಿ ಅಪ್ಪ ಮನೆಗೆ ಯಾರಿದ್ರಿ ಭಿಕ್ಷಾ ಅಂದಿ, ಏನನ್ನೆಷ್ಟು ಅನ್ನ ರೊಟ್ಟಿ ಕೊಡ್ರಿ, ಆಯ್ತಪ್ಪ ಸಂತೋಷವಾಗಿ ನೀಡಿದಂದ್ರೆ ಅವಾಗ ಎರಡನೇದು ಕೇಳ್ತಾರ. ಅಮ್ಮ ಯಪ್ಪ ಏನಾನ ಹಳೇದ ಅಂಗಿ ಅಥವಾ ಪಂಜೆ, ಅಮ್ಮ ಯಾವ್ದಾನ ಹುಟ್ಟು ಸೀರೆ ಇದ್ರೆ ಕೊಡುತ್ತಾಯಿ ನಾನು ಹುಡುಗಂತೀನಿ ಅಂತ ಕೇಳ್ತಾರ. ಅವ್ರ ಲಕ್ಷಣ ನೋಡಿ ಕೇಳ್ತಾರ. ಅವ್ರು ರೊಟ್ಟಿನೇ ಕೊಡ್ಲಾದವ್ರು ಬಟ್ಟೆ ಕೊಡ್ತಾರೆ. ಭಿಕ್ಷುಕರಿಗೆ ಬಹಳ ಜ್ಞಾನ ಇರ್ತದ. ರೊಟ್ಟಿನೇ ಕೊಡ್ಲಾರ್ದ ಮನೆಗೆ ಬಟ್ಟೆ ಬಂದು ಕೇಳ್ತಾರೆ ಏನವ್ರು? ಅದು ಲೋಭಿಯ ಮನೆ, ಅದು ಕಾಗೆ ಅದ, ಅದು ಗೂಗೆ ಅದ. ಮುಂದೆ ಕಾಗೆ ಗೂಗೆ ಆಗಿ ಹುಡ್ತದ. ಆ ಮನೆ ಸಮೀಪ ಯಾಕೆ ಹೋಗ್ಬೇಕಂದ್ರೆ ನಾ ಭಾಳ ಸಲ ಹೇಳಿನಿ, ದನಗಳು ಕೆಲವು ಮಂದಿ ಇಲ್ಲಿ ಬಂದ್ರೆ ಈ ಲೈನ್ನಾಗ ಬಂದ ಹೋಗ್ತಾವ, ನಿಂತ ಹೋಗ್ತಾವ, ಒಡೆದ್ರು ಬರ್ತಾವ. ಆ ಬಂದ ನಿಂತಗಡೆ ಒಂಚೂರು ರೊಟ್ಟಿ ಕೊಡ್ತಾರ ಅಂತ ಗೊತ್ತಾಗ್ಯದ. ಆ ರೊಟ್ಟಿ ಕೊಟ್ಟಾಗ ಹೋಗ್ತಾವ. ರೊಟ್ಟಿ ಕೊಡ್ಲಾರ್ದ ಮನೆ ಹೆಸರು ಹೇಳಂಗಿಲ್ಲ, ಆ ಮನೆ ಮುಂದೆ ಹೋಗೋದಿಲ್ಲ. ಅಂದ್ರೆ ಎಷ್ಟು ಜ್ಞಾನ ಅದ, ಪಶುಗಳಿಗೆ ಎಷ್ಟು ಜ್ಞಾನ ಅದ. ಹೌದಾ? ಕೊಡೋ ಮನೆಗೆ ಹೋಗ್ಬೇಕಂತ. ಭಿಕ್ಷುಕರು ಜ್ಞಾನ ಅದ. ಕರ್ಮದಿಂದ ಆ ಪರಿಸ್ಥಿತಿ ಬಂದದ. ಬಡತನ ಬಂದದ್ದು ಕರ್ಮದಿಂದ. ಅವರಿಗೆ ಬಡವರಾಗಿ ಹುಟ್ಟಬೇಕು, ಮನೆ ಮನೆ ಬೇಡಬೇಕಂತ ತಪಸ್ಸು ಮಾಡ್ಯಾರೇನು? ಇಲ್ಲ, ಕರ್ಮ. ಬಂದು ಕೇಳಿದ್ರೆ ರೊಟ್ಟಿ ಕೊಟ್ಟು ಅವ್ರ ಮನೆಯಾಗ ಬಟ್ಟೆ ಕೇಳ್ತಾರೆ ತಿಳ್ಕಾರಿ. ಅವರು ಸಂತೋಷದಿಂದ ಕೊಟ್ರೆ ಆ ಬಟ್ಟೆಯನ್ನ ತಗೊಂಡು ಪುಣ್ಯ ಬರ್ಲಮ್ಮ ತಾಯಿ, ಯಪ್ಪ ಪುಣ್ಯ ಬರ್ಲಿ ನಿಮ್ಗ ಅಂತೇಳಿ ಬಹಳ ಸಂತೋಷಪಟ್ಟು ಹೋಗ್ತಾರೆ. ಒಂದು ವೇಳೆ ಕೊಡೋದೇ ಇದ್ರೆ ಆಗಲಿ ಬಿಡಮ್ಮ ಇನ್ನೊಂದ್ಸಲ ಬಂದಾಗ ಕೊಡೋದ್ರಿ ಅಂತ ಹೋಗ್ತಾರ ಅವ್ರ ಪಾಪ. ಅಂದ್ರೆ ನಾನು ಹೇಳ್ತಕ್ಕಂಥ ಅರ್ಥ ಏನಂದ್ರೆ, ಒಬ್ಬ ಭಿಕ್ಷುಕಿ ಮನೆ ಮುಂದೆ ಬಂದು ಒಂದು ಹಳೇ ಬಟ್ಟೆಯನ್ನ ಕೇಳಬೇಕಾದ್ರೆ ದಯಾ ಅಂತ ಕೇಳಿ ಬಟ್ಟೆ ತಗೊಂಡು ಹೋಗ್ತಾರ. ಅವ್ರು ಕಳ್ತನ ಮಾಡಂಗಿಲ್ಲ. ನಿನಗೆ ಎಲ್ಲ ಹೊಸ ಬಟ್ಟೆ ಇದ್ವಲ್ಲ, ಕಳ್ತನ ಮಾಡ್ಬೋದಲ್ಲ? ಮಾಡಂಗಿಲ್ಲ. ಯಾಕಂದ್ರೆ ದಯಾವಂತರು ಇದ್ದವರು ಧಾರಾಳವಾಗಿ ಕೊಡ್ತಾರ, ಇಲ್ದವ್ರು ಇಲ್ಲ ಅಂತ ಸುಮ್ಮನೆ ಹೋಗ್ಬಿಡ್ತಾರ. ಆದ್ರೆ ಅದು ಯಾವ್ದು ಬಟ್ಟೆ? ಈ ದೇಹದ ಮೇಲೆ ತೊಟ್ಟು ಹುಟ್ಟು ಬಿಟ್ಟ ಬಟ್ಟೆ. ಅದು ದೇಹದ ಮೇಲೆ ತೊಟ್ಟು ಹುಟ್ಟು ಬಿಟ್ಟ ಬಟ್ಟೆ ಇದು. ಹೌದಲ್ಲ? ಕೇಳಿ ತಗೊಂಡು ಹೋಗ್ತಾರ. ಆದ್ರೆ ಆತ್ಮ ನಾವಿವೆಲ್ಲ, ಆತ್ಮನ ಮೇಲೆ ಶರೀರ ತೊಟ್ಟು ಹುಟ್ಟ ಬಟ್ಟೆ ಇದು. ಹೌದಿಲ್ಲ? ಆದರೆ ಅವರು ಬಟ್ಟೆಯನ್ನೇ ಕೇಳಿ ಹೆಸಕೊಂಡು ಹೋಗ್ತಾರೆ. ಹೌದಾ? ಮತ್ತೆ ಈ ಬಟ್ಟೆಯನ್ನ ಮೃತ್ಯು ದೇವತೆ ಬಂದು ಅಪ್ಪ ಅಮ್ಮ ತಾಯಿ ಲಕ್ಷ್ಮಮ್ಮ ಯಾರೇ ಕರ್ಲಿ, ರಾಮಮ್ಮ ಇರ್ಲಿ, ಲಕ್ಷ್ಮಮ್ಮ ಇರ್ಲಿ, ಮಾರ್ಕಂಡೇಯನಿರ್ಲಿ, ಸದಾನಂದಿರ್ಲಿ, ಬ್ರಹ್ಮಾನಂದಿರ್ಲಿ, ದೇವೇಂದ್ರಪ್ಪನಿರ್ಲಿ, ಯಾರಲ್ಲಿ ಅವ್ರು ಬಂದು ಏನಪ್ಪ ತಾಯಿ ಎಷ್ಟು ನಮ್ಗೆ ನಿನಗೆ ಬಟ್ಟೆ ಅವಶ್ಯಕತೆ ಅದ, ನನಗೆ ನೀವು ತೊಟ್ಟು ಹುಟ್ಟು ಬಿಟ್ಟಂತ ಈ ದೇಹವನ್ನ ನಾನು ಕೊಡ್ರಿ ಅಂತ ಕೇಳಿದ್ರಿ ಅಂತ ಇಟ್ಕಾರಿ. ಕೇಳ್ತಾರ, ಕೊಡ್ತೀರಿ? ವಿಚಾರ ನೋಡ್ರಿ. ಇದು ಶಾಸ್ತ್ರ ಕೇಳೋವಾಗ ಇದೇನು ಬಟ್ಟೆ, ಇದು ಬಟ್ಟೆ ಕೇಳುವಾಗ ಪುರಾಣ ವೈರಾಗ್ಯ ಬರ್ತದ. ಆದ್ರೆ ಕೇಳಕ್ಕೆ ಬಂದಾಗ ಅವಾಗ ಹೇಳ್ತೀವಿ, ನಿನಗೇನು ಕೇಳಿದಿ ಇನ್ನೊಂದ್ಸಲ ಕೇಳಂತಿ. ಇನ್ನೊಂದ್ಸಲ ಕೇಳಿ ನೀನು ಈಗೇನಂದಿ?
ಅದನ್ನ ಬಿಟ್ಟು ಬೇರೆ ಏನಾದ್ರು ಕೇಳ್ಕೊಡ್ತು ಅಂತಾರ ಅವ್ರು. ಇಲ್ಲಿ ಬಟ್ಟೆ ಹಳೆದ ಕೇಳಿದ್ರೆ ಹಳೆದ ಬೇಡ ಹೊಸದ್ ತಗಂತ ಯಾರು ಕೊಡಿಸಂಗಿಲ್ಲ. ಒಂದು ಹೊಸದ್ ತಗೊಂಡು ಒಂದು 500 ರೂಪಾಯಿ ಕೊಡ್ತೇವೆ. ಆದ್ರೆ ಈ ದೇಹ 60-70 ವರ್ಷದ ಹಳೇದಾಗ್ಯದಲ್ಲ. ಈ ಸಮಯದಲ್ಲಿ ಈ ದೇಹವನ್ನ ಈ ಬಟ್ಟೆಯನ್ನು ಬಿಡ್ರಿ ಅಂತ ಹೇಳಿದ್ರೆ, ಕೊಡ್ರಿ ಅಂತ ಅವ್ರು ತಾಳಕ್ ಬಂದ್ರೆ, ಇದನ್ನ ಬಿಟ್ಟು ಬೇಕಾದ ಕೇಳು, ಹಣ ಕೇಳು, ಹೊಲ ಕೇಳು, ಮನೆ ಕೇಳು, ರಾಜ್ಯವನ್ನು ಕೇಳು, ಇವೆಲ್ಲ ತಗೊಂಡೋಗು, ಆದ್ರೆ ನನ್ನ ಮಾತ್ರ ಬಿಡು ಅಂತೀವಿ ನಾವು. ಹೌದಿಲ್ಲ? ಅದಕ್ಕಾಗಿ ಅದಕ್ಕೆ ಗೊತ್ತು, ಇದು ಏನು ನಂದು ನಾನು ಕೇಳಕ್ ಹೋಗ್ತೀನಿ, ನನಗ ಸರಳವಾಗಿ ವಾಪಸ್ ಕೊಡೋರು ಜೀವಿಗಳು ಜಗತ್ತಿನಲ್ಲಿ ಎಲ್ಲಿಲ್ಲ ಅಂತ ಗೊತ್ತ. ಅದು ಯಾರ್ದು ಇದಾದ ಬಟ್ಟೆ ನಾವು ತಂದು ಅವ್ರು ಕೇಳ್ತಾರ. ಇದು ನಾವು ತೊಟ್ಟದ್ದು ಬಟ್ಟೆ ಯಾವ್ದು? ಬಾಡಿಗೆ ಮನೆ ಬಟ್ಟೆ. ಮಾಲಕ್ ಬಂದು ಬಿಡ್ಸಾಕ್ ಬಂದಾನ, ಈ ಮನೆ ಖಾಲಿ ಮಾಡ್ರಂತ. ಹೌದಾ? ಅಂದ್ರೆ ಸರಳವಾಗಿ ಇದು ಬಿಡೋದಿಲ್ಲ ಅಂತ ಗೊತ್ತಲ್ಲ. ಇದು ಯಾರು ಕೊಡಂಗಿಲ್ಲ, ಅವ್ರದವ್ರು ಕೊಡಕ್ ತಯಾರಿಲ್ಲ ಅವು. ಆದ್ರೆ ಅದ್ರ ಬದಲು ಏನು ಕೇಳೋ ಕೊಡ್ತೀವಿ, ಆದ್ರೆ ಇದನ್ನು ಕೊಡಂಗಿಲ್ಲ ಅಂತೀವಿ ನಾವು. ಅದು ಹೇಳ್ತದ, ನಿನ್ನಷ್ಟು ಅನ್ಯಾಯ ಮಾಡಿ ಅದನ್ನ ಬಂದಿಂದ ನಿಂದು ನಾ ತಗೊಳಕ್ ಬೇಕಾಗಿಲ್ಲ, ನಂದೇನದ ಅಷ್ಟು ನನಗೆ ಕೊಡಂತ ಅದು ಧರ್ಮ ಹೇಳ್ತದ. ಅಂದ್ರೆ ಅದಕ್ಕೆ ಧರ್ಮ ಆದಂತೋ ಇಲ್ಲ ಅಂತ. ನಂದು ನಾ ಕೇಳಕತ್ತೀನಿ, ನಿಮ್ಮದು ಕೇಳಕತ್ತಿಲ್ಲ. ನೀವು ನಿಮ್ಮದು ಕೊಡ್ತು ನನಗೆ ಬೇಕಾಗಿಲ್ಲ. ಅದಕ್ಕೆ ನಂದು ನನಗೆ ಕೊಡಲಿಕ್ಕೆ ಜಗತ್ತಲ್ಲಿ ಯಾರಿಗೆ ತಯಾರಿಲ್ಲ, ಕೊಡೋರಿಲ್ಲ ಅಂತ ತಿಳ್ಕೊಂಡು ಕಾಣಲಾರ್ದಂಗೆ ಇವನು ಬಟ್ಟೆ ಮನೆ ಮುಂದೆ ಕೇಳಿಸ್ಕಂತಾನ. ಆದರೆ ಮಾಯೆ ತನ್ನ ಸಾಮಾನನ್ನ ಕಳ್ತನ ಮಾಡಿ ತಗೊಂಡು ಹೋಗ್ತದೆ. ಕೇಳಿದ್ರೆ ಕೊಡಂಗಿಲ್ಲಲ್ಲ, ಕೇಳಿದ್ರು ಕೊಡೋರು ಯಾರನ್ನ. ಅದಕ್ಕೆ ಅದು ಏನು ಮಾಡ್ತದ, ಯಾರಿಗೆ ಗೊತ್ತಾದಂಗೆ ಹೆಂಗ ಕರ್ಕೊಂಡೋಗಿ ತಂದು ಹೊತ್ಕೊಂಡು ಹೋಗ್ತದೆ ಗೊತ್ತಿಲ್ಲ ಮೇಡಮ್. ಇಷ್ಟೇ ವ್ಯತ್ಯಾಸ. ವ್ಯತ್ಯಾಸ ಏನಿಲ್ಲದ್ರಾಗ, ಇದು ಸತ್ಯ ಮಾತು. ಅಂದಾಗ ಇನ್ನೊಂದು ವಿಚಾರ ಏನದ, ನೀವು ಮನೆಯಲ್ಲಿ ನೋಡ್ರಿ, ನಿಮ್ಮ ಮನೆ ಬೇಕಾದಲ್ಲಿ ಬಂಗಾರ ಇರಲಿ, ಬೆಳ್ಳಿ ಇರಲಿ, ಹೊಸ ಬಟ್ಟೆ ಇರಲಿ, ಸುಮ್ಮನೆ ಗೊತ್ತಿದ್ದಂತ ಕೆಲವು ಚಲಾಮಣಿ ಇರ್ತಾರೆ, ಅವ್ರದ್ದು ಮಾತಲ್ಲ ನಾನು. ಸೂಕ್ಷ್ಮತೆಗಳಿಗೆ ಮನೆ ಬಾಗಿಲು ತೆರೆದು ಬೀಗ ಹಾಕದಂಗ ಬೀಗ ಹಾಕದಂಗ ಮಲ್ಗರಿ, ನಿಮ್ಮನೆಗೆ ಯಾರು ಕಳ್ಳ ಬರಂಗಿಲ್ಲ. ಬೀಗ ಹಾಕ್ಲಾರ್ದಂಗ ಬಾಗಿಲು ತೆರೆದು ಮಕ್ಕರಿ, ನಿಮ್ಮನೆಗೆ ಯಾರು ಬರಂಗಿಲ್ಲ. ಯಾಕಂದ್ರೆ ಅಲ್ಲ, ಇವ್ರ ಮನೆಗೆ ಏನಾರ ವಸ್ತ್ರ ಒಡವಿ ಏನಾರಿದ್ರೆ ಬೀಗ ಗೀಗ ಹಾಕಿ ಬಾಗಿಲು ಹಾಕ್ತಿದ್ರು. ಮನೆಯಲ್ಲಿ ಕುಲ್ಲನೆ ತೆಗೆದಂದ್ರೆ ಖಾಲಿ ಮನೆ ಇರ್ತದ, ಅಲ್ಲಿಗೆ ಯಾಕೆ ಹೋಗಮಂತ ಅವ್ರು ಇದ್ರೂ ಬಿಟ್ಟು ಹೋಗ್ಬಿಡ್ತಾರ. ಅವ್ರು ಕಳ್ರು ಪರೀಕ್ಷೆ ಮಾಡಿ ನೋಡ್ರಿ. ಅಂದ್ರೆ ಹಿಂಗೆ ಹೇಳಿ ನೋಡಬಾರ್ದ್ರಿ, ಹೇಳಿ ನೋಡಿ ಹೋದ್ರೆ ಹಿಂಗೆ ಹೋಗಿ ಹಿಂಗೆ ಬರದ್ರ ಕಣ್ಣು ಮುಚ್ಚೋತಾವ. ವಿಚಾರಕ್ಕೆ ಹೇಳೋದು ಅದೇ ಬಹಳ ಏನು ಇಲ್ಲ. ಬಡತನ ಮನೆಯಲ್ಲಿ ಒಂದು ಹಾಕಬಲ್ಲ ದೊಡ್ಡ ಬಾಗಿಲು ದೊಡ್ಡ ಪತ್ತ ಹಾಕಿದ್ರೆ, ಈ ದೊಡ್ಡದು ಏನ ಅಂದ್ರೆ ಬೀಗ ಹೊಡೆದು ಕಳ್ತನ ಮಾಡೋ ಪ್ರಯತ್ನ ಮಾಡ್ತಾರೆ, ಸಿಗಲಿ ಸಿಗದೇ ಇರಲಿ. ಯಾಕಂದ್ರೆ ಅಲ್ಲಿ ಬಂದೋಬಸ್ತ್ ಆದ್ರೆ ಒಳಗೆ ಏನನ್ನ ಆದಂತ ಅರ್ಥ. ಕಾಯ್ತಾರೆ ಅಂದ್ರೆ ಒಳಗೆ ಏನು ಇಟ್ಕೊಂಡಾರ. ಹೌದಿಲ್ಲ? ಅದರಂತೆ ಜ್ಞಾನಿಗಳ ಸಮೀಪ ಮೃತ್ಯು ದೇವತೆ ಆಕೆ ಬಹಳ ನಿಧಾನ. ಯಾರು ಕೊಡಂಗಿಲ್ಲ ಅಂತಾರ ಅವರಲ್ಲಿ ಮೊದಲು ತಗೊಳಮಂತದ ಆಟ ಮಾಡ್ತದ. ಇವರು ಕೊಡೋ ಮನೆಗೆ ಹೋಗ್ತಾರ, ಭಿಕ್ಷುಕರು ಕೊಳ್ಳಾರ ಮನೆಗೆ ಹೋಗೋದಿಲ್ಲ. ಮೃತ್ಯು ದೇವತೆ ಯಾರು ಕೊಡಂಗಿಲ್ಲ ಅವರಲ್ಲಿ ಹೋಗ್ತಾಳೆ. ಅವರಲ್ಲಿ ಹೋಗೋದು ಕೊಡೋ ಮನೆಗೇನು ಯಾವಾಗಾದ್ರೂ ಹೋಗಿ ತಗೊಂತೀವಿ ಅಂತಾರ ಅವರು. ಕೊಡೋರು ಯಾವಾಗಾದ್ರೂ ಕೊಡ್ತಾರ. ಅದಕ್ಕೆ ಜ್ಞಾನಿಗಳು ಯಾರು ಆಗಿ ಹೋಗ್ಯಾರ
ಅವರಿಗೆ ಅಷ್ಟು ಯಾಕೆ ತೊಂದರೆ ಕೊಡಕ್ ಹೋಗೋದಿಲ್ಲ. ಅದು ಶರೀರ ದೃಷ್ಟಿ ಬಿಡ್ಬೇಕು ನೀವು ಹೇಳೋದು. ಅದನ್ನ ಯಾಕ ತಡಿತದ ಅವ್ರು ತಯಾರಿರ್ತಾರೆ, ನಡಿ ಹೋಗಮ್ಮಂತಾರ. ಅವ್ರು ನಿಂದ ಕೇಳಕ್ ಬಂದಿದ್ರೆ ನೀನ್ ಸಾಮಾನ್ಯ ತಗೊಂಡೋಗು, ತಯಾರಿಲ್ಲ. ಮತ್ತೆ ನಿನ್ನ ಸಾಮಾನ ನಿಮ್ ತಗರಿ ನಮ್ದಲ್ಲ ಅಂತ ಕಳ್ಳ ಕೊಟ್ರೆ ಅವ್ನ ಶಿಕ್ಷೆ ಆಗ್ತದೆ, ಆಗದಲ್ಲ. ಮಹಾತ್ಮನ ಮತ್ತೆ ನಿನ್ನ ಸಾಮಾನ್ಯ ತಗೊಂತ ಕೊಟ್ರೆ ಇವ್ರು ಭೌಕೋತಾರೆ. ಅದಕ್ಕಾಗಿ ಇವರಿಗೆ ಇದೇ ಶರೀರದಲ್ಲಿದ್ದು ಇವ್ರಿಗೆ ಬಿಡುಗಡೆ ಆದ, ಅವರಿಗೆ ಬಂಧನ ಅದ. ಬಂಧನ ಇಷ್ಟೇ ಆದದ್ದು. ಆ ಕಾರಣ ಇದು ತಾನಲ್ಲದ ತನ್ನದಲ್ಲದ ಏನಾಯ್ತು, ಅನಂತ ವಿಚಾರಕ್ಕೆ ಒಳಗಾಗಿ ಮನವೇ ತಾನೆಂಬುದಿರಲು ತನ್ನಳು ಹಸು ನಿರೋಧನ ಅದನ್ನು ಎಸಗಲ ಆಸನವಿವು ವನಿತೆ ಕೇಳು ಅನುದಿನ ಅಲಸದೆ ಚಲಿಸದ ತನದಿಂದ ಜೀವಂಗೆ ಕರ್ಣಯ್ಯ. ಅದಕ್ಕಾಗಿ ಇಲ್ಲಿ ಮನಸ್ಸು ತಾನೆಂಬುದು ನಾವೆಲ್ಲ ಅನ್ಕೊಂಡಿವಿಲ್ಲ. ಮನದೊಡನೆ ಕೂಡಿ ನಾನು ಸುಖಿದಕ್ಕೆ ಅನ್ಕೊಂಡಿವಿ. ನಾವು ಮನಸ್ಸಿನಲ್ಲಿ ಕೂಡಿದಾಗ ಸುಖಿ ದುಃಖಿ. ರಾತ್ರಿ ಯಾಕ ಸುಖ ದುಃಖ ಇವು ಯಾಕ ತಲೆಗೆ ಬರಂಗಿಲ್ಲ ಅಂದ್ರೆ ಅಲ್ಲಿ ಮನಸ್ಸಿಲ್ಲಲ್ಲ, ನಿದ್ರಾವಸ್ಥೆ. ನಿದ್ರೆಗೆ ಯಾಕ ದುಃಖ ಇಲ್ಲ, ಮನಸ್ಸಿಲ್ಲ, ದುಃಖ ಇಲ್ಲ. ಅಲ್ಲಿ ಯಾರು ಬಂದು 2-3 ಸಲ ಬಂದು ಹೋಗ್ಯಾರ, ಮತ್ತೆ 3ನೇ ಸಲ ಮನೆ ಮುಂದೆ ಬಂದ ತಕ್ಷಣ ಕೇಳ್ತಾರೆ, ಏನಪ್ಪ ನಿಮ್ಮ ಮನೆಯಲ್ಲಿ ನಿಶಬ್ದ ಅದಲ್ಲ, ಯಾವಾಗನ ಬಂದ್ರೆ ಒದರ್ತಿತ್ತಲ್ಲ ನಾಯಿ ಎಲ್ಲಿಗೂ ಅಂತ ಕೇಳ್ತಾರೆ. ನಾಯಿ ಮನೇಲಿದ್ದಾಗ ಶಬ್ದ ಬರ್ತದೋ, ನಾಯಿ ಇಲ್ದಾಗ ನಾಯಿ ಶಬ್ದ ಬರ್ತದೋ? ನಾಯಿ ಕೂಡಿದಾಗ ಆ ಶಬ್ದ ಬರ್ತದೆ. ಅದಕ್ಕೆ ಮನಸ್ಸನ್ನುವಂಥದ್ದು ಹೇಳಲ್ಲ ಮಹಾತ್ಮ. ಅದರನ್ನು ಕೂಡಿದಾಗ ಅನಂತ ರೀತಿ ಸುಖ ದುಃಖ ಆಗ್ತಾವ. ಯಾಕೆ ಆರಾಮಿದ್ದಿ, ಈಗ ಆರಾಮ ಯಾಕೋ ಅಲ್ಲಿ ನಾಯಿ ಇಲ್ಲಪ್ಪ, ಆರಾಮ ಹೋಗು ತಿರುಗಾಡಬಹುದು. ಈಗ ಯಾಕೆ ಆರಾಮಿದ್ದೆಪ್ಪ, ಅಲ್ಲಿ ಮನುಷ್ಯನ ದುಃಖ ಇಲ್ಲ, ಆರಾಮ ಅಂತ ಅರ್ಥ. ಹಾಗಾಗಿ ಆ ಅಧ್ಯಾಸ ಮನುಷ್ಯನಲ್ಲಿ ಕೂಡಿದಾಗ ಆ ಮನಸ್ಸೇ ನಾನೆಂಬ ಅಧ್ಯಾಸದಿಂದ ಇವನಿಗೆ ಮನೋಜೀವ, ಇವ ಜೀವ ಅಂತ ಹೆಸರು ಬಂತು. ಇವನೇನು ಮಾಡಬೇಕು, ಪ್ರಾಣಾಯಾಮ ಮತ್ತು ಆಸನ ಎಂಬ 2 ಅಂಗಗಳನ್ನು ಅಭ್ಯಾಸ ಮಾಡಬೇಕು. ನೆರವಿಲ್ಲ, ಮಾಡಬೇಕಲ್ಲ. ಈ ದೇಹ ಚಲನೆ ಮನ ಚಂಚಲತೆ ನಾಶವಾಗುವುದು. ಆದ್ದರಿಂದ ಇಲ್ಲಿ ಏನು ನಾಶ ಆಯ್ತಂದ್ರೆ ದೇಹ ಚಲನೆ ಮನದ ಚಂಚಲತೆ. ಬರೀ ಆ ಕಡೆ ಈ ಕಡೆ ತಿರುಗಾಡಬೇಕು, ಓಡಾಡಬೇಕು, ಬರಬೇಕು, ಅದು ಹೋಯ್ತು ಈಗ. ಯಾಕಂದ್ರೆ ಅದರ ಯಮನಿಯಮದಲ್ಲಿ ಅಂಗಗಳಾವಲ್ಲ, ಅದರ ಬಲದಿಂದ ಪ್ರಾಣಾಯಾಮ ಮಾಡಕ ದೇಹ ಕುಂದಿಸ್ಬೇಕು. ಬರೀ ದೇಹ ಕುಂದಲಾರ್ದ ರೇಚಕ ಪೂರಕ ಕುಂಭಕ ಮಾಡ್ತಾನೆ ನೀನು. ದೇಹ ಕುಂದಿರ್ಬೇಕಂತಂದ್ರೆ ದೇಹಕ್ಕೆ ಚಲನತ್ವ ತಪ್ಪಿ ನೋಡು. ಮತ್ತೆ ಪ್ರಾಣಾಯಾಮ ಮಾಡಲ್ಲ, ಮನಸ್ಸಿನ ಚಂಚಲ ಹೋಗ್ತದ. ಈ ರೀತಿಯಾಗಿ ಅದನ್ನು ಕಳೆದುಕೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಇಲ್ಲಿವರೆಗೆ ಹೇಳ್ತಾ ಬಂದರು. ಆ ಕಾರಣ ಇಲ್ಲಿ ವಿಚಾರ ಮಾಡಿ ನೋಡಿದಾಗ ನಮಗೆ ಏನು ಅನ್ನಿಸ್ತದ ಅಂದರೆ, ಆ ಮೃತ್ಯುವಿನ ಬಾಯಿಯಿಂದ ನಾವು ಹೊರಗೆ ಆಗ್ಬೇಕಾಗಿದ್ರೆ ಮೃತ್ಯುವಿಗೆ ಇದ್ದಷ್ಟು ನೀತಿ ಧರ್ಮ ಯಾರಿಗಿಲ್ಲ. ಅದು ಏನು ಕೇಳಕ್ ಬಂದದ, ತಾನು ಕೊಟ್ಟದ್ದು ಅಲ್ಲಪ್ಪ. ಅವ್ರು ಕೊಟ್ಟದ್ದು ಕೇಳಿದ್ರೆ ಇಷ್ಟ್ಯಾಕೆ ಸಿಟ್ಟು ನೀನು ಕೊಡ್ಬೇಕಪ್ಪ ಅಂತೀವಿಲ್ಲ. ನ್ಯಾಯ ಹೇಳಕ್ ಹೋದಾಗ, ನ್ಯಾಯ ಹೇಳುವಾಗ ಭಾಳ ಚಂದ ಹೋಗಿ ನೋಡಪ್ಪ ಯಜಮಾನ್ ಹಿಂಗಾಗಿದೆ, ತಪ್ಪಾಗ್ತದ. ಅವರು ಲೆಸಣಿದ್ದಿಲ್ಲ, ತಗೊಳದಿಲ್ಲ, ಆಯ್ತಪ್ಪ ತಗೊಳೋದು ಇಸ್ಕೊಳೋದು ಕೊಟ್ರೆ ಯಾಕೆ ನ್ಯಾಯ ಯಾಕೆ ಬರ್ತದ ಅಂತ ಹೇಳಿ ಬಂದ್ಬಿಡ್ತೀವಿ. ಚಾ ಕೊಡೋದು ಇಲ್ಲಿ ಮತ್ತೆ ಇದು ಯಾರು ನಿಂದ ಮಾಯಾ ಶರೀರ ಇಲ್ಲ.
ಮತ್ತೆ ಅದು ಕೇಳಕ್ ಬಂದದಲ್ಲ, ಕೇಳಕ್ ಬಂದಿಲ್ಲ, ಮತ್ತೆ ಅವ್ರದವ್ರಿಗೆ ಕೊಡ್ಬೇಕು ಬಿಡ್ಬೇಕು. ನಾವು ಇದು ಇನ್ನೊಬ್ಬರಿಗೆ ನ್ಯಾಯ ಹೇಳೋದಲ್ಲ, ಇದು ನಮ್ಮನ್ನ ನಾವು ಕೊಟ್ಟು ಮುಡ್ಸೋ. ಹಾಗಾಗಿ ಮಹಾತ್ಮನ ಅನಂತ ರೀತಿಯ ಅನುಭವವನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಸಮಯ ಆದ ಕಾರಣ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರುವಿನ ಶ್ರೀಪಾದಕ್ಕೆ ಸಮರ್ಪಿಸಿ ನಾವು ನೀವೆಲ್ಲರೂ ಮಂಗಲವನ್ನು ಹೇಳೋಣ. ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ, ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಹರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರಾಮರ್ದನ ಶಂಭುಲಿಂಗವನು ಅಲಸಿ ಬೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಸಂಸ್ಕೃತಿಯೊಡಗೂಡಿ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆಗೊಳಗಾದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಆದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಗುರು स्वामी महाराज की, श्री सद्गुरु बसवानंद स्वामी महाराज की जय, श्री सद्गुरु अभिनव निजगुण महाराज की जय, सकल साधु संत महाराज की जय. जय मंगलम जय नमः पार्वती शिव हर महादेव.